ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಸರ್. ಸರ್, ಇದು ಇವತ್ತಿಲ್ಲಿ ಮದುವೆ ಏನಿಲ್ವಾ? ಇಲ್ಲ ಸರ್, ಈ ವಾರ ಯಾವ ಮದುವೆ ಬುಕ್ ಆಗಿಲ್ಲ. ಗೆಳೆಯ, ಪಕ್ಕದಲ್ಲಿ ಯಾವ್ದು ದೇವಸ್ಥಾನ ಇದೆ ಕಣ. ಮೋಸ್ಟ್ಲಿ ಅಲ್ಲೇನಾದ್ರೂ ಮದುವೆ ಆಗ್ತಿರ್ಬೋದಾ? ನೋಡೋಣ ಬಾ. ಗೆಳೆಯ, ಇದೇನು ಇದು? ದೇವಸ್ಥಾನ ಕ್ಲೋಸ್ ಆಗಿದೆ. ಹಾಗಾದ್ರೆ ಅವನು ಮದುವೆ ಆಗ್ತಿರೋದೇ ಸುಳ್ಳ? ಅವನು ಮದುವೆ ಆಗ್ತಿರೋದು ಸುಳ್ಳಲ್ಲ. ಇಂಥ ಜಾಗದಲ್ಲಿ ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳಿ ಅಡ್ರೆಸ್ ಕೊಟ್ಟಿದ್ದಾನಲ್ಲ, ಅದು ಸುಳ್ಳು. ಅವನು ಯಾಕೋ ಸುಳ್ಳು ಹೇಳ್ಬೇಕು? ಅದ್ರ ಬದಲು ಸೈಲೆಂಟ್ ಆಗಿದ್ದು ಮದುವೆ ಆಗ್ಬೋದಾಗಿತ್ತಲ್ಲ. ಯಾಕೆಂದ್ರೆ ನಮ್ಮ ದಾರಿ ತಪ್ಪಿಸೋದಕ್ಕೆ. ಮದುವೆ ಆಗ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ನಾವ್ ಏನಾದ್ರೂ ಸಮಸ್ಯೆ ಮಾಡ್ತೀವಿ ಅಂತ ಅವ್ನು ಗೊತ್ತಾಗಿ ಮೊದಲೇ ಅವನೇ ನಮ್ಗೆ ಇನ್ಫಾರ್ಮ್ ಮಾಡಿ ನಮಗೆ ದಿಕ್ಕು ತಪ್ಪಿಸಿ ಇಲ್ಲಿ ಬರೋ ತರ ಮಾಡಿ ಅವ್ನು ಬೇರೆ ಎಲ್ಲ ಮದುವೆ ಆಗ್ತಾ ಇದ್ದಾನೆ. ಹಾಗಂತ್ಯ? ಅಲ್ಲ, ಒಂದ್ ವೇಳೆ ಲಾಸ್ಟ್ ಮಿನಿಟ್ ಅಲ್ಲಿ ಮದುವೆನೇ ಕ್ಯಾನ್ಸಲ್ ಮಾಡ್ಕೊಂಡಿದ್ರೆ ಅವನು? ಇಲ್ಲ ಕಣ, ಅವನು ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾನೆ ಅಂದ್ಮೇಲೆ ಮದುವೆ ಆಗಿ ಆಗ್ತಾನೆ. ಇದು ನಮ್ಮನ್ನ ಫೂಲ್ ಮಾಡೋದ ಪ್ರಯತ್ನ ಅಷ್ಟೇ. ಇವಾಗ ಏನೋ ಮಾಡೋದು? ಏನ್ ನಿಮ್ ಸಮಸ್ಯೆ? ಬಿಗ್ ಬ್ರೋ, ದ ಗ್ರೇಟ್ ಗೌತಮ್ ದಿವಾನ್, ಅವನಿಗೆ ವಿಷಯ ಗೊತ್ತಾದ್ರೆ ಅಂತ ತಾನೆ ಅವನಿಗೆ ನಾನೇ ಹೇಳ್ತೀನಿ. ಕೆಟ್ಟದ್ದಾಗ್ಲಿ ಒಳ್ಳೇದಾಗ್ಲಿ ಹೇಳ್ಬಿಟ್ಟು ಮಾಡ್ಬೇಕು, ಅದು ಒಳ್ಳೇದು. ಗೆಳೆಯ, ಇನ್ನೊಂದು ಕಾಲ್ ಮಾಡಿ ನೋಡ್ತೀನಿ. ಜಯದೇವ ಕಾಲ್ ಮಾಡ್ತಾ ಇದ್ದಾನೆ. ಏ ಜೈ, ಎಲ್ಲ ಇದೆಯಾ? ನಿಂಗೆ ತಲೆ ಕೆಟ್ಟಿದ್ಯಾ? ಎಲ್ಲಿದ್ಯಾ? ಏನ್ ಮಾಡ್ತಾ ಇದೀಯಾ? ಸಮಾಧಾನ ಬ್ರೋ, ಸಮಾಧಾನ. ಯಾಕೆ ಹಿಂಗ್ ಕಿರ್ಚಾಡ್ತೀಯ? ಯಾಕೆ ಇಷ್ಟೊಂದು BP ಶೂಟ್ ಮಾಡ್ಕೋತಾ ಇದೀಯಾ? ಹೆಚ್ಚು ಕಡಿಮೆ ಆಗ್ಬಿಡೋದು, ನೆಕ್ಸ್ಟ್ ಅಪ್ಪ ಆಗ್ತಿದ್ಯಾ? ಬ್ರೋ, ನನಗೆ ಗೊತ್ತು ನೀನು ತಲೆನ ಕೆಡಿಸ್ಕೊಂಡು ಗೊಬ್ಬರ ಮಾಡ್ಕೊಂಡು ಎಲ್ಲಾ ಕಡೆ ನಾನು ಎಲ್ಲಿದ್ದೀನಿ ಅಂತ ಹುಡುಕ್ತಿರ್ತೀಯ ಅಂತ. ಪಾಪ, ನಿನಗೆ ಟೆನ್ಷನ್ ಕೊಡಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಸೀದಾ ಮನೆಗೆ ಬಂದ್ಬಿಡಿದ್ವಿ. ಏನು ಮನೇಲಿದ್ಯಾ? ಎಸ್ ಬ್ರೋ, ನನ್ನ ಮದುವೆ, ಐ ಮೀನ್ ನಿನ್ನ ಪ್ರೀತಿಯ ತಮ್ಮನ ಮದುವೆ ನಡೀತಾ ಇರೋದು ಅವನ ಸ್ವಗೃಹದಲ್ಲೇ. ಬ್ರೋ, ಅರಮನೆ ಅಂತ ಮನೆ ಇಟ್ಕೊಂಡು ನಾನ್ ಯಾಕೆ ಯಾವ್ದೋ ಚೌಲ್ಟ್ರಿಲೋ ದೇವಸ್ಥಾನದಲ್ಲೋ ಮದುವೆ ಆಗಲಿ, ಹೋಮ್ ಗ್ರೌಂಡ್ ಅಲ್ಲೇ ಆಟ ಆಡ್ತಾ ಇದ್ದೆ. ಈ ನಿನ್ನ ಪ್ರೀತಿಯ ತಮ್ಮ ಜಯದೇವ್ ದಿವಾನ್ನ ಎರಡನೇ ಮದುವೆ, ಸಾರಿ ಟೆಕ್ನಿಕಲ್ ಆಕ್ಚುಲಿ ಇದೆ ಫಸ್ಟ್ ಮದುವೆ, ಅದು ನನಗೆ ಬೇಡದೇ ಇದ್ದಿದ್ದ ಮದುವೆ ಆಗಿತ್ತು. ಸೊ ನನ್ನ ಮದುವೆನ ಮೈ ಡಿಯರ್ ದಿಯಾ ಜೊತೆಗೆ. ಓ, ನಿನಗೆ ಹೇಳಲಿಲ್ಲ ಅಲ್ಲ? ಅವಳೇ ಹುಡುಗಿ, ಮೈ ಡಿಯರ್ ದಿ, ಅವಳ ಜೊತೆಗೆ ಮದುವೆ. ಬ್ರೋ, ಒಂದ್ ನಿಮಿಷ ಹಂಗೆಲ್ಲ ಏನಿಲ್ಲ ಶಾಸ್ತ್ರಿಗಳೇ, ಮುಹೂರ್ತಕ್ಕಿಂತ ಎಷ್ಟೊತ್ತಿದೆ? ಅರ್ಧ ಗಂಟೆ ಸಮಯ ಇದೆ. ಅರ್ಧ ಗಂಟೆ. ಸೊ ಮೈ ಡಿಯರ್ ಗೌತಮ್ ದಿವಾನ್, ನಿನಗೆ ಅರ್ಧ ಗಂಟೆ ಇದೆ. ಏನು ಕೇಳು? ತಾಕತ್ತಿದ್ರೆ ಬಂದು ಈ ಮದುವೆನ ತಡಿಯಕ್ಕೆ. ಸಾಧ್ಯ ಆದ್ರೆ ಆದಷ್ಟು ಬೇಗ ಬಂದು ತಡಿ. ಗೌತಮ್, ಏನಂತೆ ಒಂದು? ಮನೇಲಿದ್ದಾನಂತೆ, ಮನೇಲಿ ಮದುವೆ ಆಗ್ತಾ ಇದ್ದಾನಂತೆ. ಬನ್ನಿ. ತಾಳಿಗೆ ಪೂಜೆ ಮಾಡಿ ಅರಿಶಿಣ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿ. ಇಬ್ಬರು ಒಟ್ಟಿಗೆ ಪೂಜೆ ಮಾಡಿ ನೋಡಿ. ಎಲ್ರಿಗೂ ಅಕ್ಷತೆ ಕೊಡಿ. ಪುರೋಹಿತ್ರೆ, ಇಲ್ಲಿ ಮನ್ಸಾರ ಹರಿಸಿ ಆಶೀರ್ವಾದ ಮಾಡೋರು ಯಾರು ಇಲ್ಲ. ಇವರಿಬ್ರನ್ನ ಬಿಟ್ಟು ಅಕ್ಷತೆ ಇವರಿಬ್ರಿಗೆ ಸಾಕು. ಕೊಡಿ ಇಲ್ಲಿ ಅಂಕಲ್. ನೀನ್ ತಗೋ. ಮಾತಾ ಶ್ರೀ ಮಹಾಗೌರಿ ದೇವಿನೇ ನಮಃ. ನಮಸ್ಕಾರ ಮಾಡ್ಕೊಳ್ಳಿ.
ಮಾಂಗಲ್ಯ ಧಾರಣೆ ಮಾಡಿ. ಮಾಡೋಣ ಮಾಡೋಣ, ನನಗೆ ಇಲ್ಲ ಅರ್ಜೆಂಟು, ನಿಮಗೆ ಯಾಕೆ? ಪುರೋಹಿತ್ರೆ, ಮದ್ವೆಗೆ ಬರ್ಬೇಕಾದ್ರೂ ಚೀಫ್ ಗೆಸ್ಟೇ ಇನ್ನೂ ಬಂದಿಲ್ಲ, ಹೇಗೆ ತಾಳಿ ಕಟ್ಲಿ ನಾನು? ಸಪ್ಪೆ ಅನ್ಸ್ಬಿಡಲ್ವಾ? ನೀವು ನಂಗೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಏನಾದ್ರೂ ಮಾಡಿ ಎಕ್ಸ್ಟ್ರಾ ಮಂತ್ರ ಹೇಳಿ, ಮುಹೂರ್ತನ ಇನ್ನೊಂದು ಚೂರು ಎಕ್ಸ್ಟೆಂಡ್ ಮಾಡ್ಬೋದಾ? ಅದು ಇದು ಇಲ್ಲ, ನಿಮಗೆ ಬೇರೆ ದಾರಿ ಇಲ್ಲ, ಎಕ್ಸ್ಟೆಂಡ್ ಮಾಡಲೇಬೇಕು. ಹೇಳಿದ ಮಂತ್ರ ರಿಪೀಟ್ ಹೇಳಿದ್ರು ಪರವಾಗಿಲ್ಲ, ಮಾಡಿ. ಆಗ್ಬೋದು. ಬರ್ಬೇಕು ಬರ್ಬೇಕು ಬರ್ಬೇಕು, ಜಯದೇವ್ ದಿವಾನ್ ಮದುವೆಯ ಚೀಫ್ ಗೆಸ್ಟ್ಗಳು. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ, ಎಲ್ಲಿ ಹಳೆ ಕಾಲ ಸಿನಿಮಾಲ್ ಬರೋ ಪೊಲೀಸ್ ತರ ಲಾಸ್ಟ್ ಅಲ್ಲಿ ಎಂಟ್ರಿ ಕೊಡ್ತಿರೋ ಅಂತ. ಪರವಾಗಿಲ್ವೇ, ಟೈಮ್ ಪಿಕಪ್ ಮಾಡ್ಬಿಟ್ಟಿದ್ದೀರಾ. ಎಷ್ಟೇ ಆಗ್ಲಿ ಗೌತಮ್ ದಿವಾನ್ ಪಂಚುಯಾಲಿಟಿಗೆ ಫೇಮಸ್ ಅಲ್ವಾ? ಗುಡ್. ಹೀರೋ, ಹೀರೋಯಿನ್, ಹಾಯ್ ಮಾಜಿ. ಮಾಮ್, ಐ ಆಮ್ ರಿಯಲಿ ಸಾರಿ. ಐ ನೀಡ್ ಟು ಡೂ ದಿಸ್. ನಿಮ್ಗೋಸ್ಕರ ಯಾಕೆ ಕಾಯ್ತಿದ್ದೆ ಗೊತ್ತಾ ನಾನು? ತಾಳಿನ ಕೈಯಲ್ಲಿ ಇಟ್ಕೊಂಡು ನೀವು ಬರ್ತೀರಾ, ಹೈ ಡ್ರಾಮಾ ಕ್ರಿಯೇಟ್ ಮಾಡ್ತಾರಾ, ಈ ಮದುವೆ ಬೇಡ ಅಂತೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅಂಡ್ ನಿಮ್ಮ ಯಾರ ಮಾತಿಗೂ ನಾನು ಸೊಪ್ಪಾಕಲ್ಲ ಅಂತ ನಿಮ್ಗೂ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೂ ನನ್ನ ಮದುವೆನ ಒಂದೇ ಒಂದು ಕಾರಣಕ್ಕೆ ಒಂದು ಸಿಂಪಲ್ ರಿಕ್ವೆಸ್ಟ್. ಈ ಸೀರಿಯಲ್ ಅಲ್ಲಿ, ಸಿನಿಮಾದಲ್ಲಿ ಮದುವೆ ಸೀನ್ ನಡಿಬೇಕಾದ್ರೆ ಸಣ್ಣಗೊಬ್ಬ ಎಂಟ್ರಿ ಕೊಟ್ಬಿಟ್ಟು ಸ್ಟೈಲ್ ಕೈ ಎತ್ತಿ ನಿಲ್ಸೇ ಅಂತಾನೆ ಗೊತ್ತಾ? ಆ ತರ ನಿಮ್ ಬಾಯಿಂದ ಡೈಲಾಗ್ ಕೇಳಬೇಕು ಅಂತ ತುಂಬಾ ಆಸೆ. ಹೇಳಿ ಹೇಳಿ ಪ್ಲೀಸ್. ಕಟ್ಟೋ ತಾಳಿನ. ಅಮೃತಧಾರೆ